ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ಮಾಸ್ಟರ್ಗಳಿಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ ಅಥವಾ ಕಳೆದುಕೊಂಡಿದ್ದಾರಾ? ಅಥಣಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಶಿವಯೋಗಿ ನಗರದಲ್ಲಿ ಈ ಸರ್ಕಾರಿ ಶಾಲೆ ಇದ್ದು, ಇದೇ ಶಾಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ವಿದ್ಯೆ ಕಲಿಯಲು ಬರ್ತಾರೆ. ವಿದ್ಯೆ ಕಲಿಯುವ ಮಕ್ಕಳಲ್ಲಿ ಬೆಂಕಿ ಹಚ್ಚುವ ಕೆಲಸ ಕೊಟ್ಟಿದ್ದಾರಂತೆ. ಹಿಂದೆ ಒಂದು ಬಾರಿ ಮಕ್ಕಳ ಕೈಯಲ್ಲಿ ಪೊರಕೆಯನ್ನ ಕೊಟ್ಟು ಕಸ ಗುಡಿಸುವ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಇವರ ಕರ್ಮಕಾಂಡ ಭಾಗ 2ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಶಾಲೆಯಲ್ಲಿರುವಂತಹ ಕಸಕ್ಕೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಮಕ್ಕಳನ್ನ ಮುಂದೆ ಬಿಟ್ಟಿದ್ದಾರೆ. ಇವರಿಗೆ ನಿಜಕ್ಕೂ ಮಾನ ಮರ್ಯಾದೆ ಇದೆಯಾ ಅಥವಾ ಕಳೆದುಕೊಂಡಿದ್ದಾರಾ ಏನೋ ಗೊತ್ತಾಗ್ತಾ ಇಲ್ಲ ಎಂಬುದು ಜನರಲ್ಲಿ ಪ್ರಶ್ನೆ ಮೂಡಿಕೊಂಡಿದೆ. ಮೊದಲೇ ನಮ್ಮ ರಾಜ್ಯದಲ್ಲಿ ದೀಪಾವಳಿ ಹಬ್ಬ ಇದ್ದು ಅತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಈ ಒಂದು ಆಚರಣೆ ಕೆಲವು ಯುವಕರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಪಟಾಕಿ ಹಚ್ಚೋದ್ರಿಂದ ದೃಷ್ಟಿ ಕಳೆದುಕೊಂಡಂತಹ ಸಾಕಷ್ಟು ಉದಾಹರಣೆಗಳಿವೆ. ಜತೆಗೆ ಪಟಾಕಿಯಿಂದ ಕೈಕಾಲುಗಳಿಗೆ ಗಾಯ ಮಾಡಿಕೊಂಡಂಥ ಅನೇಕ ಘಟನೆಗಳು ಕೂಡ ನಡೆದಿವೆ. ಇದೇ ರೀತಿಯಾದಂಥ ಘಟನೆಗಳು ಕೆಲ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ನ್ಯಾಷನಲ್ ಪತ್ರಿಕೆಗಳಲ್ಲಿ ವರದಿಯನ್ನ ಸಲ್ಲಿಸಿರುವುದನ್ನ ನೋಡಿರ್ತೇವೆ. ಇಂಥ ಘಟನೆಗಳನ್ನ ನೋಡಿ ಆದ್ರೂ ಈತನಿಗೆ ಬುದ್ಧಿ ಬರಲಿಲ್ವೋ ಏನೋ. ಇದನ್ನ ಸಾರ್ವಜನಿಕರು ನೋಡಿಕೊಂಡು, ಇದೇನಪ್ಪ, ನಮ್ಮ ಮಕ್ಕಳನ್ನ ನಾವು ಶಿಕ್ಷಣ ಕಲಿಯಲಿ ಅಂತ ಶಾಲೆಗೆ ಕಳುಹಿಸಿದ್ರೆ ಈ ಶಾಲೆಯ ಶಿಕ್ಷಕರು ನಮ್ಮ ಮಕ್ಕಳಿಗೆ ನಾ ಕಾಣೋ ಲೋಕವನ್ನು ಕಾಣೋರು ಯಾರು ಎಂಬಂತ ಹಾಡನ್ನ ನೆನಪಿಗೆ ಬರುವಂತೆ ಮಾಡ್ಕೊಳ್ತಿದ್ದಾರೆ. ಇವರೇನು ಶಿಕ್ಷಕರೋ ಇಲ್ಲ ಶತಮೂರ್ಖರೋ ಎನ್ನುವುದು ಗೊತ್ತಾಗುತ್ತಿಲ್ಲ. ಹೀಗೆ ನಡೆದ್ರೆ ಇವರಿಗೆ ಪೊರಕೆ ಏಟು ಬೀಳೋದಂತೂ ಖಚಿತ. ಹಾಗಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರು ಬೇಗನೆ ಎಚ್ಚೆತ್ತುಕೊಳ್ಳಿ.